ಸ್ಫೋಟಕ ಸಂಗತಿ ಹೊರಬೀಳ್ತಾ ಇದೆ. ಆತನ 4 ವರ್ಷದ ಮಗ ಈಗ ಎಲ್ಲಿದ್ದಾನೆ, ಏನಾಗಿದ್ದಾನೆ, ಆ ಮಗುವಿನ ಕಥೆ ಏನಾಗಿದೆ, ಬದುಕಿದ್ಯಾ ಇಲ್ವಾ, ಈ ಪ್ರಶ್ನೆಗಳನ್ನ ಅತುಲ್ ಅವರ ತಂದೆ ಎತ್ತಿದ್ದಾರೆ. ಸ್ಫೋಟಕ ಸಂಗತಿ ಬೆಳಕಿಗೆ ಬರ್ತಾ ಇದೆ. ಟೆಕ್ಕಿ ಅತುಲ್ ಸಾವು ಪ್ರಕರಣದಲ್ಲಿ ಅತುಲ್ನ 4 ವರ್ಷದ ಮಗ ಈಗ ಎಲ್ಲಿದ್ದಾನೆ, ತಾಯಿ ನಿಖಿತಾ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಖಿತಾ ತಾಯಿ ಹಾಗೂ ಸಹೋದರನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಹಾಗಾದ್ರೆ ಅತುಲ್ ಅವರ ಮಗ ಎಲ್ಲಿದ್ದಾನೆ, 4 ವರ್ಷದ ಕಂದಮ್ಮ ಅದು ಎಲ್ಲಿದ್ದಾನೆ ಅನ್ನುವಂಥ ಕುತೂಹಲ ಮೂಡಿದೆ. ಅತುಲ್ ಕುಟುಂಬದ ಕಣ್ಣೀರನ್ನ ನೋಡ್ತಾ ಇದ್ರೆ ನಿಜಕ್ಕೂ ಮನ ಕಲಕುವಂತ ಒಂದು ಘಟನೆ ಅಂತಾನೆ ಹೇಳ್ಬೇಕು. ಅವರ ತಂದೆ ತಾಯಿ ಆಲ್ರೆಡಿ ಮಗನನ್ನ ಕಳ್ಕೊಂಡು ಸಾಕಷ್ಟು ಶೋಕದಲ್ಲಿದ್ದಾರೆ. ಈಗ ಮೊಮ್ಮಗನಾದ್ರೂ ಬದುಕಿದ್ದಾನ, ಎಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅತುಲ್ ಪತ್ನಿಯ ಇಡೀ ಕುಟುಂಬವನ್ನ ಪೊಲೀಸರು ಬಂಧಿಸಿದ್ದಾರೆ. ಆಕೆಯ ತಾಯಿ, ಆಕೆಯ ಸಹೋದರ ಎಲ್ಲರನ್ನೂ ಕೂಡ. ಹಾಗಾದ್ರೆ ಅವರ 4 ವರ್ಷದ ಮಗು ಇತ್ತಲ್ಲ, ಯಾವ ಮಗುವನ್ನ ನೋಡೋದಕ್ಕೆ ಅತುಲ್ಗೆ ಆಕೆ 30 ಲಕ್ಷ ಕೇಳಿದ್ಲಲ್ಲ, ಆ ಮಗು ಎಲ್ಲಿದೆ ಈಗ, ಆ ಮಗು ಯಾರ ಹತ್ರ ಇದೆ, ಆ ಕುರಿತಾದ ಮಾಹಿತಿಯೇ ಇಲ್ಲ. ಮತ್ತೊಂದು ಕಡೆ ಅತುಲ್ ಕುಟುಂಬಸ್ಥರ ಕಣ್ಣೀರು ಮನ ಕಲಕುತ್ತಾ ಇದೆ. ಮಗ ಅಂತೂ ಆತ್ಮಹತ್ಯೆ ಮಾಡಿಕೊಂಡು ಈ ರೀತಿ ಸಾವನ್ನಪ್ಪಿದ್ದಾನೆ, ಮೊಮ್ಮಗ ಚಿಕ್ಕ ಮಗು, ಆ ಮಗು ಎಲ್ಲಿದೆ ಅನ್ನುವಂತ ಪ್ರಶ್ನೆಯನ್ನ ಅತುಲ್ ಅವರ ತಂದೆ ಕೇಳ್ತಾ ಇದ್ದಾರೆ. ಅವರ ಆಕ್ರಂದನ ನೋಡಿದ್ರೆ ಖಂಡಿತವಾಗ್ಲೂ ಹೃದಯ ಕಲಕುವಂತಿದೆ. ಮಗ ಅಂತೂ ಆತ್ಮಹತ್ಯೆ ಮಾಡ್ಕೊಂಡ, ಮೊಮ್ಮಗುವಿನ ಸುಳಿವೂ ಇಲ್ಲ, ಎಲ್ಲಿದೆ ಮೊಮ್ಮಗು ಅಂತಾನೆ ಗೊತ್ತಿಲ್ಲ, ಬದುಕಿದ್ದಾನೋ ಅದನ್ನು ಕೊಂದು ಬಿಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಟೆಕ್ಕಿ ಅತುಲ್ ತಂದೆ ಪವನ್ ಕುಮಾರ್ ಕಣ್ಣೀರ್ ಹಾಕ್ತಾ ಇದ್ದಾರೆ. ಪಾಪ ತಾತ ಅಂತಂದ್ರೆ ಮಗನಿಗಿಂತಾನು ಮೊಮ್ಮಗನೇ ಹೆಚ್ಚು. ನಾನು ಅವನನ್ನ ಕೇವಲ ವಿಡಿಯೋ ಕಾಲ್ ನಲ್ಲಿ ನೋಡಿದ್ದೆ. ಮೊಮ್ಮಗನನ್ನ ಯಾವತ್ತೂ ಎತ್ತಿ ಮುದ್ದಾಡಕ್ಕೆ ಆಗ್ಲಿಲ್ಲ. ತಾತ ಅಂತ ಕರೆದ್ರೆ ಮೊಮ್ಮಗನೇ ಅಂತ, ಬೇರೆ ಯಾವ ಮಕ್ಕಳು ತಾತ ತಾತ ಅಂತ ಕರೆದ್ರೆ ನನ್ನ ಮೊಮ್ಮಗನೇ ಕರೆಯುತ್ತೆ ಅನ್ನೋ ಹಂಗ ಅನ್ನಿಸ್ತಾ ಇದೆ ಅಂತ ಅತುಲ್ ತಂದೆ ಪವನ್ ಕುಮಾರ್ ಮೋದಿ ಕಣ್ಣೀರು ಗರಿತಾ ಇದ್ದಾರೆ. गिरफ्तारी हो गई। हमारे पोते को हम कहाँ रखे हुए हैं कि मार दी है कि जिंदा है, वो भी हम नहीं देख पा रहे हैं। हमारी यही गुहार है कि हमारा पोता हमको देखने को और हमारे पास रहे, और कोई गुहार नहीं। न्याय की बहुत बड़ा धन्यवाद है पुलिस वालों को, हमारी कानून व्यवस्था को हम धन्यवाद देते हैं जो कम से कम मेरी गुहार उन लोग सुन करके और इतना बड़ा हमको राहत दिए हैं। ये बहुत बड़ी राहत की बात है। कम से कम उन लोग गिरफ्तार तो है। एकदम हम अस्थि कलश लेके आए, जबकि हिंदू में हमारे यहाँ ऐसा होता नहीं है। अच्छा। और हम पूजा पाठ करने वाले लोग हैं। हाँ। लेकिन तब भी हम लेके आए हैं। न्याय नहीं मिलेगा तो अंतिम यही मेरे पास विकल्प है, और दूसरा कोई विकल्प नहीं। भी मेरे पर केस है, 16 तारीख एक नया केस उसने हमारे पोते के नाम पर और डाला है, मेंटेनेंस का। क्या डाला? 16 दिसंबर को तारीख है। 40,000 से पेट नहीं भर रहा था, इसलिए। अच्छा, अब यही कहना है कि पोता हमको चाहिए। यदि हमारे प्रधानमंत्री हैं मोदी जी, योगी जी हैं, नीतीश जी हैं, तेजस्वी जी हैं, और जो हमारे नेतागण हैं, रामनाथ जी हमारे बगल के हैं। अच्छा, हमको गुहार उनसे यही है कि मेरा पोता हमको मिले, और कोई गुहार नहीं है हमको। पोता से आपने कभी फिर इधर बातचीत हुई? हम तो कभी गए नहीं बेंगलोर, हम कैसे देखते, खाली वीडियो कॉलिंग पर हमने देखा है उसको, अपने गोदी में कभी नहीं। एक दादा के लिए उसका पोता अपने बेटे से भी बढ़कर होता है। और हम अपना दुख किसी को बोलते भी नहीं थे। यार का आदमी को कभी हमको दुखी नहीं देखा होगा। अपना गम को हम भी छिपाए हुए थे, जैसे मेरा बेटा छिपाए हुए थे। लेकिन आज पूरा समाज हमारे साथ खड़ा है, पूरा गांव का लोग खड़ा है। उसको कहता था पापा को सब बाबा बाबा करके गोड़ छूता है। हम कह रहे बेटा हमको पोता देख के ना, हमको लगता है लोग पोता क्या ಅಷ್ಟೇ ಅಲ್ಲ, ಮಗನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಆದ್ರೆ ನ್ಯಾಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ನ್ಯಾಯ ಸಿಗೋವರೆಗೂ ಕೂಡ ಅಸ್ಥಿ ವಿಸರ್ಜನೆಯನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅತುಲ್ ಕುಟುಂಬಸ್ಥರು. ಅತುಲ್ ಕೂಡ ಕೊನೆ ಕ್ಷಣಗಳಲ್ಲಿ ಅದನ್ನೇ ಹೇಳಿದ್ದ, ನ್ಯಾಯ, ಜಸ್ಟಿಸ್ ಇಸ್ ಡ್ಯೂ ಅಂತ ಹೇಳಿದ್ದ. ನ್ಯಾಯ ಇನ್ನೂ ಬಾಕಿ ಇದೆ, ನನಗೆ ಸಿಕ್ಕಿಲ್ಲ ನ್ಯಾಯ ಅಂತ, ಅಲ್ಲಿವರೆಗೂ ನನ್ನ ಅಸ್ಥಿ ವಿಸರ್ಜನೆ ಮಾಡಬೇಡಿ ಅಂತ ವಿಡಿಯೋದಲ್ಲಿ ಆತ ಹೇಳಿದ್ದ. ಅದನ್ನ ಕುಟುಂಬಸ್ಥರು ಪಾಲಿಸ್ತಾ ಇದ್ದಾರೆ. ಸೊಸೆ ನಿಖಿತಾ ಕುಟುಂಬ ನನ್ನ ಮೇಲೂ ಕೂಡ ಕೇಸ್ ಹಾಕಿದೆ, ನನ್ನ ವಿರುದ್ಧ ಕೇಸ್ನ ವಿಚಾರಣೆ ಡಿಸೆಂಬರ್ 17ಕ್ಕೆ ಬಾಕಿ ಇದೆ ಅಂತ ಅತುಲ್ ತಂದೆ ಹೇಳಿದ್ದಾರೆ. ಅಷ್ಟೆಲ್ಲ ಮೂವರನ್ನ ಈಗ ಬಂಧಿಸಿದ್ದಾರಲ್ಲ ಪೊಲೀಸರು, ಅದಕ್ಕೆ ಪೊಲೀಸರಿಗೆ ಧನ್ಯವಾದ ಹೇಳಿದ್ದಾರೆ.
ಅತುಲ್ ತಂದೆ ಪವನ್ ಕುಮಾರ್ ಮೋದಿ ಕಣ್ಣೀರು ನೋಡೋದಕ್ಕಾಗ್ತಾ ಇಲ್ಲ ಪಾಪ. ಮಗ ಒಬ್ಬನೇ ಮಗ, ಆತ ಈ ರೀತಿ ಸುಯಿಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾರಿಗೆ ಆದ್ರೂ ಕೂಡ ತಡ್ಕೊಳ್ಳಲಾಗದ ಆಘಾತ ಇದು. ಇದಕ್ಕೆ ಕಾಂಪನ್ಸೇಟೇ ಮಾಡಕ್ಕಾಗಲ್ಲ, ಇದಕ್ಕೆ ಅಂಥದ್ದೊಂದು ಆಘಾತ ಇದು. ರೈಟ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ವೀಕ್ಷಕರೇ. ರಿಪಬ್ಲಿಕ್ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಪ್ರತಿಯೊಂದು ಸುದ್ದಿಯ ಮೂಲವನ್ನ ಹುಡುಕಿ ತೆಗೆದು ಅಲ್ಲಿಂದ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಅನ್ನ ಜನಗಳ ಮುಂದೆ ಇಡುತ್ತೆ. ನಮ್ಮ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಉತ್ತರ ಪ್ರದೇಶದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಸಂಪೂರ್ಣವಾಗಿ ಜನಗಳ ಮುಂದೆ ತರ್ತಾ ಇದ್ದಾರೆ. ಎಸ್ ನಟೇಶ್, ಏನೆಲ್ಲ ಆಗಿದೆ? ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರ? ಅವರ ತಂದೆ ಏನ್ ಹೇಳ್ತಾ ಇದ್ದಾರೆ? ಫಸ್ಟ್ ಹ್ಯಾಂಡ್ ರಿಪೋರ್ಟ್, ನಟೇಶ್ ಅವರ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ? ಕೇಸ್ಗಳು ಎಷ್ಟು ದಿನಗಳಿಂದ, ಅವ್ರಿಗೂ ಕೂಡ ಹೆರಾಸ್ಮೆಂಟ್ ಎಷ್ಟು ದಿನಗಳಿಂದ ನಡೀತಾ ಇದೆ? ಈಗ ಮೊಮ್ಮಗುವಿನ ವಿಚಾರ ಏನು, ಎಲ್ಲಿದೆಯಂತೆ? ನಿಮ್ಮ ಹತ್ರ ಏನೆಲ್ಲ ಮಾಹಿತಿ ಇದೆ ನಟೇಶ್? ಶ್ರೀಲಕ್ಷ್ಮಿ, ಖಂಡಿತ ಏನು ಜಸ್ಟಿಸ್ ಫಾರ್ ಅತುಲ್ ಎನ್ನುವ ನಿಟ್ಟಿನಲ್ಲಿ ಏನು ಅತುಲ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಈಗ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಮೇಜರ್ ಟ್ವಿಸ್ಟ್ ಎನ್ನುವಂತೆ ಇಂದು ಆರೋಪಿಗಳೇನಿದ್ದಾರೆ ನಿಶಾ ಸಿಂಘಾನಿ ಜೊತೆಗೆ ನಿಖಿತಾ ಸೇರಿದಂತೆ ಅವರ ಮಗ ಕೂಡ, ಅಂದ್ರೆ ಮೂವರನ್ನ ಪೊಲೀಸರು ಬಂಧಿಸಿರುವಂತದ್ದು. ಬೆಂಗಳೂರು ಪೊಲೀಸರು ಉತ್ತರ ಪ್ರದೇಶದ ಏನು ಅಲಹಾಬಾದ್ನಲ್ಲಿ, ಹಾಗೇನೆ ಏನು ಹರಿಯಾಣದ ಗುರುಗಾಂವ್ನಲ್ಲಿ ಮೂವರನ್ನು ಕೂಡ ಬಂಧಿಸಿರುವಂತದ್ದು. ಹಾಗೇನೆ ನ್ಯಾಯಾಂಗ ಬಂಧನಕ್ಕೂ ಕೂಡ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಿರುವಂತದ್ದು. ಇದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಏನು ಅತುಲ್ ಅವರ ತಂದೆಯ ರೋದನೆ ಏನಿದೆ, ಇದು ಬಹಳಷ್ಟು ಗಂಭೀರತೆಯನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ವಿಚಾರವಾಗಿ ತಮ್ಮ ಮಗನನ್ನ ಕಳೆದುಕೊಂಡಂತಹ ಅತುಲ್ ಅವರ ತಂದೆ ಪವನ್ ಕುಮಾರ್ ಮೋದಿ ಅವರು ಇಂದು ದೆಹಲಿಯಲ್ಲಿ ಮಾತನಾಡಿರುವಂತದ್ದು. ಮೂಲತಃ ಉತ್ತರ ಪ್ರದೇಶದವರಾದ್ರೂ ಕೂಡ ಅವರು ದೆಹಲಿಯಲ್ಲಿ ವಾಸ ಇದ್ರು. ಆದ್ರೆ ಅವರ ಮಗನನ್ನ, ಅವರ ಮೊಮ್ಮಗನನ್ನ ಕೇವಲ ವಿಡಿಯೋ ಕಾಲ್ ಮೂಲಕ ನೋಡಿದ್ದಷ್ಟೇ. ನಮ್ಮ ಮೊಮ್ಮಗುವಿನ ಜೊತೆ ನಾವು ಮಾತನಾಡಿಲ್ಲ, ಆತನನ್ನ ಎಲ್ಲಿಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಇಂದಿಗೂ ಕೂಡ ಗೊತ್ತಿಲ್ಲ, ಅಥವಾ ಸತ್ತಿದ್ದಾರಾ ಅಥವಾ ಬದುಕಿದ್ದಾರಾ ಇಲ್ಲವಾ ಎನ್ನುವಂತಹ ಯಾವ ಮಾಹಿತಿಯೂ ನಮಗಿಲ್ಲ ಎಂಬುವಂತಹ ತಮ್ಮ ಅಳಲನ್ನ ತೋಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಆ ಮಗು ಎಲ್ಲಿದೆ, ಅಂದ್ರೆ ಅತುಲ್ ಅವರ ಮಗು ಏನಿದೆ, ಆ ಮಗು ಯಾರ ವಶದಲ್ಲಿ, ಯಾರ ಜೊತೆಯಲ್ಲಿದೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದು ಈಗಾಗಲೇ ಏನು ಈ ಹಿಂದೆ ಕೂಡ ಏನು ನಿಖಿತಾ ಅವರು ಆ ಮಗುವನ್ನ ತಮ್ಮ ಜೊತೆಯನ್ನೇ ಇಟ್ಟುಕೊಂಡಿದ್ರು, ನಮ್ಮನ್ನ ಭೇಟಿಯಾಗಲಿಕ್ಕೆ ಕೊಡ್ತಿರ್ಲಿಲ್ಲ ಎನ್ನುವಂತ ಆರೋಪವನ್ನ ಕೂಡ ಅತುಲ್ ರವರು ಮಾಡಿರುವಂತದ್ದು. ಇದರ ಜೊತೆಗೆ ಇದೀಗ ಏನು ಅತುಲ್ ಅವರ ತಂದೆ ಏನು ಹೇಳಿದ್ದಾರೆ, ಇವರ ಹೇಳಿಕೆ ಬಹಳ ಗಂಭೀರತೆಯನ್ನ ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಪೊಲೀಸರು ಕೂಡ ಅತಿ ಸೂಕ್ಷ್ಮವಾಗಿ ಒಂದು ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣ ಏನು ರಾಜ್ಯಾದ್ಯಂತ ಆಗ ದೇಶಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿತ್ತು. ಯಾಕಂದ್ರೆ ಮೇಜರ್ ಎನ್ನುವಂತಹ ಈ ಒಂದು ಪ್ರಕರಣ ಈ ಮಟ್ಟಕ್ಕೆ, ಅಂದ್ರೆ ಈ ಮಟ್ಟದಲ್ಲಿ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳೋದು ಬೇಕಾದ್ರೆ ಪ್ರಮುಖ ಕಾರಣ ಎನ್ನುವಂಥದ್ದು ಅತುಲ್ ಸಾವಿಗೆ ಮುನ್ನ ಮಾಡಿದಂತಹ ವಿಡಿಯೋ ಏನಿತ್ತು, ಹಾಗೇನೆ ಆ ವಿಡಿಯೋದ ಜೊತೆಗೆ ಒಂದಷ್ಟು ಮೇಲ್ಗಳನ್ನ ಮಾಡಿದ್ರು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಮೇಲ್ ಅನ್ನ ಮಾಡ್ತಾರೆ. ಅದರ ಜೊತೆಗೆ ರಾಷ್ಟ್ರಪತಿಗಳು, ಭಾರತದ ರಾಷ್ಟ್ರಪತಿಗಳಿಗೂ ಕೂಡ ಮೇಲ್ ಅನ್ನ ಮಾಡ್ತಾರೆ. ಜೊತೆಗೆ ಟ್ರಂಪ್ಗೂ ಕೂಡ, ಅಂದ್ರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರಿಗೂ ಕೂಡ ಒಂದು ಮೇಲ್ ಅನ್ನ ಟ್ಯಾಗ್ ಮಾಡಿ ಮೇಲ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಗಂಡಸರಿಗೆ, ಅಂದ್ರೆ ಪುರುಷರಿಗೆ ಭಾರತದಲ್ಲಿ ಒಂದು ರೀತಿ ಏನು ರಕ್ಷಣೆ ಇಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಶುರುವಾದಂತಹ ಜಸ್ಟಿಸ್ ಫಾರ್ ಮೆನ್ ಅಂಡ್ ರೈಟ್.